ಅವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರು ಇಲ್ಲೇನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾರು ಅಲ್ಲ, ನನ್ನ ಹೆಂಡತಿ. ವಿಕಿ 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 ಅವಳ ಕಣ ತಾಳಿ ಇದೆ ಕಣೋ. ಅಂದ್ರೆ ಇವನು ಅವಳನ್ನ ಮದ್ವೆ ಹಾಕ್ಬಿಟ್ಟಿದ್ದಾನೆ. ನನ್ನ ಅಕ್ಕನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಇವಳನ್ನ ಮದುವೆ ಆಗಿದ್ಯಾ? ಎಷ್ಟೋ ಧೈರ್ಯ ನಿನ್ಗೆ. ನಿನಗೆ ನನ್ನ ಅರ್ಜುನ್ ಬೇಕಾ? ಈ ತಾಳಿ ಕಟ್ಟಿಸ್ಕೊಂಡು ಈ ಮನೆ ನನ್ ಸ್ಥಾನ ಕಿತ್ಕೊಂಡ್ಬಿಟ್ಯಾ? ಈ ತಾಳಿನೇ ಇಲ್ಲ ಅಂದ್ರೆ ಇಲ್ಲಿಂದ ಹೊರಟೋಗ್ತೀಯ ಅಲ್ವಾ? ವಂದನಾ, ಕೈ ತೆಗಿ. ಅವ್ರಿಗೇನಾದ್ರೂ ತೊಂದರೆ ಕೊಟ್ರೆ ನಾನ್ ಸುಮ್ನೆ ಇರಲ್ಲ. ತೆಗಿ ವಂದನಾ. ಯಾಕೆ ಅರ್ಜುನ್, ಯಾಕೆ ನನಗೆ ಮೋಸ ಮಾಡ್ದೆ ಅರ್ಜುನ್? ಸಾಕ್ ಸುಮ್ನೆ ಇರು. ನಾನ್ ಯಾರಿಗೂ ಮೋಸ ಮಾಡಿಲ್ಲ. ನನಗಾಗಿದ್ದ ಮೋಸದಿಂದ ತಪ್ಪಿಸ್ಕೊಂಡ್ ಬಂದು ನಾನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿದ್ದೀನಿ. ಅವ್ರನ್ನ ಮದ್ವೆ ಆಗಿ ಮನೆ ಕರ್ಕೊಂಡ್ ಬಂದಿದ್ದೀನಿ. ಇನ್ನಾದ್ರೂ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಬಿಡು. ಇವಳು ಯಾಕಪ್ಪ ಬಂದ್ಲು ಇಲ್ಲಿಗೆ? ಒಳ್ಳೆ ಸೈಕೋ ತರ ಆಡಿ ನಮ್ ಪ್ಲಾನ್ ಎಲ್ಲ ಹಾಳು ಮಾಡ್ತಿದ್ರೆ ಅಷ್ಟೇ ಸಾಕು. ಅರ್ಜುನ್ ಅರ್ಜುನ್, ನನ್ನ ನಿನ್ನ ಮದ್ವೆ ಆಗಿದ್ರೆ ಅರ್ಜುನ್. ನಿನ್ನ ಮದ್ವೆ ಆಗ್ತೀನಿ ಅಂತ ನಾನು ಹೇಳಿದ್ನಾ? ಬಲವಂತವಾಗಿ ಮದ್ವೆ ಆಗ ಕೊಟ್ಟಿದ್ ನೀನು. ನನಗ್ ನಿನ್ ಮೇಲೆ ಯಾವ ಪ್ರೀತಿನೂ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅದ ಹಾಗೆ ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಮಗ ನಿಮ್ಮ ಆಪೋಸಿಟ್ ಲಾಯರ್ ಭಾರ್ಗವೇನಂತೆ ಮದುವೆ ಆಗಿರೋದು? ದಟ್ಸ್ ಅ ಬಿಗ್ ಸ್ಟೋರಿ ಸರ್, ಸಿಕ್ತಾಗ ಹೇಳ್ತೀನಿ. ನನ್ನ ಮಗ ನನ್ನ ಕುಟುಂಬದ ಕಪ್ಪು ಚುಕ್ಕಿ ಅಂತ ಗೊತ್ತಿತ್ತು. ಆದ್ರೆ ವಂದನಾ ಜೊತೆ ಮದುವೆ ಆದ್ಮೇಲೆ ಸರಿ ಹೋಗ್ತಾನೆ, ನಾನು ಹೇಳ್ದಾಗೆ ಕೇಳ್ತಾನೆ ಅನ್ನೋ ಹೋಪಲ್ಲಿ. ಆದ್ರೆ ನೀನು ಬಂದು ನನ್ನ ನಂಬಿಕೆನ ಸುಳ್ಳಾಗೋ ಹಾಗೆ ಮಾಡ್ಬಿಟ್ಟೆ. ನನ್ನ ಮಗ ನನ್ನಿಂದ ಇನ್ನೂ ದೂರ ಹೋಗೋ ಹಾಗೆ ಮಾಡಿದ್ಯಾ. ವಂದನಾ ಸೊಸೆ ಆಗೋದನ್ನ ತಡೆದಿದ್ಯಾ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮತ್ತು ಶಕ್ತಿ ಸ್ನೇಹ ಸಂಬಂಧದಲ್ಲಿ ಅಡ್ಡಗೋಡೆಯಾಗಿ ನಿಂತಿದೆ. ನೀನು ನನ್ನ ಮಗನ ಮದುವೆಯಾಗಿ ವಂದನ ಸ್ಥಾನ ಮಾತ್ರ ಕಿತ್ಕೊಂಡಿಲ್ಲ ಭಾರ್ಗವಿ,
ಇಷ್ಟು ವರ್ಷದ ಆಸೆ ಕನಸನ್ನ ನಾಶ ಮಾಡಕ್ ಹೊರಟಿದ್ಯಾ. ನನ್ನ ಕೆಲಸ ಗುರಿ ಅಂತ ಬಂದಾಗ ರಕ್ತ ಕೊಟ್ಟು ಹುಟ್ಟಿಸಿರೋ ತಾಯಿ, ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗನ ಬಗ್ಗೆನೇ ಕರುಣೆ ತೋರಿಸ್ದೇ ಇರೋ ನಾನು ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇವತ್ತು ನಾನು ಆಡೋ ಮಾತಿನಿಂದ ನೀನೇ ಬೇಸತ್ತು ಅರ್ಜುನ್ ಕಡೆ ತಿರುಗು ನೋಡಬಾರ್ದು. ನಾನೇ ಬೇಡ ಅನ್ಸಿ ಮೂಲೆಯಲ್ಲಿ ಕೂತಿರ್ಬೇಕು. ಹಾಗೆ ಮಾಡ್ತೀನಿ. ನನ್ನ ಅರ್ಜುನ್ ಹೀಗಿರ್ಲಿಲ್ಲ. ಅವನು ಹೀಗೆಲ್ಲ ಮಾತಾಡಕ್ಕೆ ನೀನೇ ಕಾರಣ. ಅವನ್ನ ಹೀಗೆಲ್ಲ ಮೋಡಿ ಮಾಡಿ ನನ್ನಿಂದ ಕಿತ್ಕೋಬೇಕು ಅನ್ಕೊಂಡಿದ್ಯಾ? ಹೇಳು, ದುಡ್ಗೋಸ್ಕರ ತಾನೇ ನೀನ್ ಹೀಗೆಲ್ಲ ಮಾಡ್ತಾ ಇರೋದು? ನೀನು ಆ ಸಂಧ್ಯಾ ಇಬ್ರು ಒಂದೇ ಅಲ್ವಾ? ವಂದನಾ, ಅತಿಯಾಗಿ ಮಾತಾಡ್ತಿದೀಯಾ. ಭಾರ್ಗವಿ ಬಗ್ಗೆ ಆಗ್ಲಿ ಸಂಧ್ಯಾ ಬಗ್ಗೆ ಆಗ್ಲಿ ಕೆಟ್ಟಾಗಿ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ. ಯಾಕೆ ಮಾತಾಡ್ಬಾರ್ದು? ಯಾಕೆ ಮಾತಾಡ್ಬಾರ್ದು? ನಾನ್ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅರ್ಜುನ್? ಅವಳು ಸಾಕಿ ದುಡ್ಡು ಹೊಡಿಯಕ್ ನೋಡಿದ್ಲು. ಯೋಳೋ, ನಿನ್ನ ಮದ್ವೆ ಆಗಿ ದುಡ್ಡು ಹೊಡಿಯೋ ಸಂಚು ಮಾಡಿದಾಳೆ. ಅರ್ಜುನ್ ನೋಡು, ಇವಳ ಪ್ಲಾನು ನಿನ್ಗೆ ಅರ್ಥ ಆಗ್ತಿಲ್ಲ. ನೀನ್ ಅಮಾಯಕ ಅರ್ಜುನ್. ಏ ಭಾರ್ಗವಿ, ಕೇಳದಿದ್ರೆ ನಾನೇ ನಿನ್ ಮುಖದ ಮೇಲೆ ಅದೆಷ್ಟು ದುಡ್ಡು ಬೇಕೋ ಬಿಸಾಕ್ತಾ ಇದ್ದೆ. ನನ್ನ ಅರ್ಜುನ್ ಮಧ್ಯೆ ಯಾಕೆ ಬಂದೆ? ನನ್ನ ಅರ್ಜುನ್ ಬಿಟ್ಟು ನಿಂಗೆ ಬೇರೆ ಯಾರು ಸಿಗ್ಲಿಲ್ವಾ? ನನ್ನಿಂದ ಇನ್ನೂ ಏನೇನ್ ವಿಷಯ ಮುಚ್ಚಿಟ್ಟಿದ್ಯಾ? ಭಾರ್ಗವಿ, ಇವಳ ಮಾತು ಕೇಳ್ಕೊಂಡು ತಪ್ಪು ತಿಳ್ಕೊಬೇಡಿ. ನನಗೂ ಇವಳಿಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಇಲ್ವಾ? ಇಲ್ಲಿರೋರ್ನ ಯಾರನ್ನ ಬೇಕಾದ್ರೂ ಕೇಳು, ನನ್ನ ಇವನ ಸಂಬಂಧ ಏನು ಅಂತ ಇವ್ರುಗಳೇ ಹೇಳ್ತಾರೆ. ಅವನ್ಗೂ ನನಗೂ ಸಂಬಂಧ ಇಲ್ವಂತೆ. ಬೃಂದಕ, ಬೃಂದಕ ನೋಡಿ ಬೃಂದಕ, ಅವನ್ಗೂ ನನಗೂ ಸಂಬಂಧನೇ ಇಲ್ಲಂತೆ. ಹೇಳ್ತಿದ್ಯಾ ಅರ್ಜುನ್? ಯಾಕೆ ಅರ್ಜುನ್ ಹೀಗ್ ಮಾಡ್ತಾ ಇದ್ಯಾ? ಇವಳಿಗೋಸ್ಕರ ನೀನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಈ ತರ ಹರ್ಟ್ ಮಾಡ್ತಾ ಇದ್ಯಾ? ಮೊದ್ಲು ನೀನು ವಂದನಾಗೆ ಸಾರಿ ಕೇಳ್ಬೇಕು. ಹರ್ಟ್ ಮಾಡೋದೇನಾಂಟಿ? ಬೆನ್ನಕ್ ಚೂರಿ ಹಾಕಕ್ಕೆ ಮದ್ವೆನೇ ಮಾಡ್ಕೊಂಬಂದ್ ನಿಂತಿದ್ದಾನಲ್ಲ. ಚೆನ್ನಾಗಿದೆ. ನನಗ್ ಮಾತ್ರ ನಾನ್ ಮಾಡ್ದೇ ಇರೋ ತಪ್ಪಿಗೆ ನನ್ನ ಮೇಲೆ ಗೂಬೆ ಕುಡ್ಸಿದ್ದೀರಾ. ಆದ್ರೆ ನೀನು ಎಂಗೇಜ್ಮೆಂಟ್ ಒಬ್ಬಳ ಜೊತೆ, ಮದ್ವೆನೇ ಒಬ್ಬಳ ಜೊತೆ. ಚೆನ್ನಾಗಿದೆ, ಮಜ್ಜಾ ಮಾಡ್ತಿದ್ಯಾ. ಬಾವ್. ಏಯ್, ಏನೇ ಅನ್ಯಾಯ ಮಾಡಿದವ್ರನ್ ಕಂಡ್ರೆ ಆಗೋದೇ ಇಲ್ಲ ಅಂತಿದ್ದೆ? ಏನ್ ಹೇಳ್ತೀಯ ಇದ್ರ ಬಗ್ಗೆ? ನಾನ್ ಕೇಸ್ ಹಾಕ್ತೀನಿ, ಬರ್ಕೋ. ಇವನು ನಮ್ಮ ಅಕ್ಕನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ನಿನ್ನ ಮದ್ವೆ ಆಗಿದ್ದಾನೆ ಅಂತ ಬರ್ಕೋ. ನಿನ್ನ ಗಂಡನ ಮೇಲೆ ನಾನು ಕೇಸ್ ಹಾಕ್ತಿದ್ದೀನಿ, ತಗೊಳಕ್ಕಾಗತ್ತಾ? ಭಾರ್ಗವಿ LLB ಕೇಸ್ ಆಗ್ಬೇಕಾಗಿರೋದು ಈ ಅರ್ಜುನ್ ಮೇಲಲ್ಲ, ಈ ಭಾರ್ಗವಿ ಮೇಲೆ. ವಿಕಿ, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೆ.
ಸಮಾಧಾನ ಮಾಡ್ಕೋ. ಏನಾಯ್ತು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾ. ಬಿಡಿ ನನ್ ಕೈನ. ನಾನ್ ನಿಮ್ಮ ಅಕ್ಕನ್ ತರ ನಿನ್ನ ಅರ್ಜುನ್ ಮದ್ವೆನ ನಾನ್ ಮಾಡಿಸ್ತೀನಿ ಅಂತ ಹೇಳಿ ಯಾವಳ್ಳೋ ಕರ್ಕೊಂಡ್ ಬಂದ್ ಮದ್ವೆ ಮಾಡಿದೀರಾ? ಓ ನಿಜ ಹೇಳಿ, ನಿಮ್ದೇ ಅಲ್ವಾ ಈ ಪ್ಲಾನು? ಏನತ್ತೆ ಮಾತಿಗೆ ಮುಂಚೆ ನಮ್ಮ ಮನೆ ಸೊಸೆ ನೀನೇ, ನಮ್ಮ ಮನೆ ಸೊಸೆ ನೀನೇ ಅಂತ ಹೇಳಿ ಹೇಳಿ ಇವಳಿಗೆ ಆರ್ತಿ ಎತ್ತಿ ಒಳಗಡೆ ಕರ್ಕೊಂಡ್ರ? ಇದ್ಯಾವ್ದು ನಮ್ ನಿರ್ಧಾರ. JP ಬಂದ್ರು ನೋಡು, ಅವರೇ ನಿನ್ ಪ್ರಶ್ನೆಗೆಲ್ಲ ಉತ್ತರ ಕೊಡ್ತಾರೆ. ಅಂಕಲ್ ಏನ್ ನಡೆದಿದೆ ಅಂಕಲ್? ಆ ಭಾರ್ಗವಿ ಈ ಮನೇಲಿ ಏನಕ್ಕಿದ್ದಾಳೆ? ಕಾಮ್ ಡೌನ್. Uncle, she has trapped us, uncle. ಕಾಮ್ ಡೌನ್. She's not good for us, uncle. ಕಾಮ್ ಡೌನ್ ವಂದನಾ. Uncle, throw her out. Throw her out, uncle. ವಂದನಾ, ಈ ಮದುವೆ ನಾನು ಮಾಡಿಸಿದ್ದಲ್ಲ, ಅವನೇ ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೆ ನೀವ್ ನನಗೆ ಕೊಟ್ಟಿರೋ ಮಾತನ್ನ ಮರ್ತು ಅವಳ ಸೊಸೆ ಅಂತ ಒಪ್ಕೊಂಡ್ಬಿಟ್ರ? ಹಾಗಲ್ಲಮ್ಮ. ಹಾಗಿದ್ಮೇಲೆ ಅವಳ ತಾಳಿನ ಕಿತ್ ಬಿಸಾಕಿ ಅವಳ ಮನೆಯಿಂದ ಆಚೆ ಹಾಕಿ ಕಳ್ಸಿ ಅಂಕಲ್, ಕಳ್ಸಿ. ಸ್ಟಾಪ್ ಇಟ್. ಇದು ನಿಜವಾದ ಮದುವೆ ಅಲ್ಲ. ವಿಕ್ಕಿ ಕೇಸ್ ಮುಗ್ದೋಗ್ಲಿ, ಈ ಕೇಸೇ ಮುಚ್ಚೋಗ್ಲಿ, ನಾನ್ ಕೇಸ್ ಗೆಲ್ಲಿ ಅಂತ ಅರ್ಜುನ್ ಅವಳನ್ನ ಟ್ರ್ಯಾಪ್ ಮಾಡಿ ಮದುವೆ ಆಗಿದ್ದಾನೆ. ನಿಜವಾದ ಮದ್ವೆ ಅಲ್ಲ ಅಂದ್ಮೇಲೆ ಅವಳಿಗೆ ಅರ್ಜುನ್ ಬೆಡ್ರೂಮ್ ಅಲ್ಲಿ ಏನ್ ಕೆಲಸ? ನೋಡು, ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಈಗ ನೀನು ಹೊರಡು. ವಿಕಿ, ಇವಳನ್ನ ಕರ್ಕೊಂಡು ಹೋಗು. ನಿನಗೂ ಇನ್ನೊಂದ್ಸತಿ ಹೇಳ್ಬೇಕಾ, ಇದೊಂದು ಟ್ರ್ಯಾಪ್ ಮದುವೆ ಅಂತ? ಆಮೇಲೆ ಮಾತಾಡ್ತೀನಿ. ಇವಳನ್ನ ಕರ್ಕೊಂಡು ಹೋಗು. ಈ ಮನೆಯಲ್ಲಿ ಏನ್ ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹೊರಗಡೆ ರಾಜಕಾರಣ, ಮನೇಲೂ ಮುಂದುವರಿಸ್ತಾ ಇದ್ದಾರೆ. ಈ ನಮ್ಮನೆಯವ್ರ ವಿಕ್ಕಿ ಉಡಾಫೆ, ಕೆಟ್ಟ ಚಟಗಳು, ನನ್ನ ಮಗಳ ಸ್ವಾರ್ಥ, ಇವುಗಳನ್ನೆಲ್ಲ ಬಿಟ್ಟು ನಮ್ಮಲ್ಲಿ ಇನ್ಯಾವುದು ಒಳ್ಳೇದು ನಡೀತಾನೆ ಇಲ್ಲ. ಒಳ್ಳೇದಾಗ್ಲಿ ಅಂತ ಬುದ್ಧಿ ಹೇಳಕ್ ಹೋದ್ರೆ 3 ಜನನು ಹುಲಿ ಆರ್ಭಟಿಸ್ದಂಗೆ ನನ್ನ ಮೇಲೆ ಎಲ್ರೂ ಕೂಗಾಡ್ತಾರೆ. ಅಲ್ಲ, ಮಗಳಿಗೆ ಮದುವೆ ಮಾಡಿದ್ರೆ ಸಾಕ? ಅವಳ ಜೀವನ ಚೆನ್ನಾಗಿರೋದು ಬೇಡ್ವಾ? ಅವಳು ಕೇಳಿದ ಹುಡುಗನ ಜೊತೆ ಮದುವೆ ಮಾಡಿಸೋದು ಅಂದ್ರೆ ಅವಳು ಕೇಳಿದ ಆಟದ ಬೊಂಬೆ ತೆಕ್ಕೊಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮದ್ವೆಗೆ ಹುಡುಗ ಹುಡುಗಿ ಇಬ್ರೊಕ್ಕಿನೂ ಬೇಕು ಅಂತ ಇವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಇವಳು ನೋಡಿದ್ರೆ ಅರ್ಜುನ್ ಅರ್ಜುನ್ ಅಂತ ಅವನ್ ಹಿಂದೆ ಬಿದ್ದು ಅವನ್ ಜೀವನ ಹಾಳು ಮಾಡೋದಲ್ದೆ ತನ್ನ ಕೈಯಾರ ತನ್ನ ಜೀವನನು ಹಾಳು ಮಾಡ್ಕೋತಿದ್ದಾಳು. ಮದ್ವೆ ಆಯ್ತು ಅಂತಲೇ ಇಟ್ಕೊಳ್ಳೋಣ, ಇವಳು ರಾಕ್ಷಸಿ ತರ ಆಡೋದ್ನ ಆ ಅರ್ಜುನ್ ಹೆಂಗ್ ಸಹಿಸ್ಕೊತಾನೆ? ದೇವ್ರೆ, ನನ್ನ ಮಗಳಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ನೀನೇ ಮಾಡಪ್ಪ. ಈ ಎಲ್ಲ ನಿನ್ನ ಕೈಲಿದೆ. ಭಾರ್ಗವಿ, ಇದೆಲ್ಲ ಸುಳ್ಳು. ಎಲ್ರು ಸುಳ್ಳು ಹೇಳ್ತಿದ್ದಾರೆ. ನಾನು ನೀವ್ ಯಾರಂತ ಗೊತ್ತಾಗೋ ಮುಂಚೆನೆ ನಿಮ್ಮನ್ನ ಪ್ರೀತಿಸ್ತಿದ್ದೆ. ಈ ಕೇಸು ಈ ಹಂತಕ್ಕೆ ಬರೋ ಮುಂಚೆನೆ ನಾನು ನಿಮಗೆ ಪ್ರಪೋಸ್ ಮಾಡಿದ್ದೆ ಅಲ್ವಾ? ನನ್ ಮನ್ಸಾರೆ ಪ್ರೀತಿಸಿರೋ, ನಾನು ಇಷ್ಟಪಟ್ಟಿರೋ ಒಬ್ರೇ ಒಬ್ರು ಹುಡುಗಿ ಅಂದ್ರೆ ಅದ್ ನೀವೇ. ದಯವಿಟ್ಟು ದಯವಿಟ್ಟು ನನ್ನ ಮಾತನ್ನ ನಂಬಿ ಪ್ಲೀಸ್. ಭಾರ್ಗವಿ,
ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ನಾನು ನಿನ್ನ ಅಪೋನೆಂಟ್ ಲಾಯರೇ ಆಗಿರ್ಬೋದು, ಆದ್ರೂ ಕೇಸ್ ಗೆದ್ದ ಮೇಲೂ ನನಗೆ ಸುವಾದ ಮಾಡಕ್ಕೆ ಇಷ್ಟ ಇದೆ. ಯಾಕೋ ಅರ್ಜುನ್, ಎಲ್ಲ ಮುಗಿದ ಮೇಲೂ ಯಾಕೆ ಇನ್ನೂ ನಾಟಕ ಕಂಟಿನ್ಯೂ ಮಾಡ್ತಾ ಇದೀಯಾ? ಬಿಟ್ಬಿಡೋ. ಡ್ಯಾಡ್, ಏನ್ ಮಾತಾಡ್ತಿದ್ದೀರಾ? ನಾನ್ ನಾಟಕ ಆಡ್ತಿದ್ದೀನ? ನಡೆದಿರೋದೆಲ್ಲ ಅವಳೇ ಕಣ್ಣಾರೆ ನೋಡಿದಾಳೆ. ಮೋಸ ಹೋಗಿ ನಮ್ಮ ಮಧ್ಯೆ ಹೀಗೆ ನಿಂತಿದ್ದಾಳೆ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅವಳನ್ನ ನಮ್ಸಕ್ ಟ್ರೈ ಮಾಡ್ತಿದ್ಯಲ್ಲ, ಸಾಕು, ಬಿಟ್ಬಿಡ. ನಮಗೆ ಅವಳಿಂದ ಇನ್ಯಾವ ಕೆಲ್ಸನೂ ಆಗ್ಬೇಕಾಗಿಲ್ಲ. ನಿನ್ ಸೀನಿಯರ್ ಆಗಿ ನಿನ್ಗೊಂದು ಅಡ್ವೈಸ್ ಮಾಡ್ತೀನಿ. ಲಾ ಪಾಯಿಂಟ್ ಯಾವ ಸೆಕ್ಷನ್ಗೆ ಯಾವ ಉತ್ತರ ಹೇಳ್ಬೋದು ಅಂತ ಬೈಹಾರ್ಟ್ ಮಾಡಕ್ ಮೊದಲು ಸತ್ಯ ಯಾವುದು, ಸುಳ್ಳು ಯಾವುದು, ನಿಜ ಯಾವುದು, ನಾಟಕ ಯಾವುದು, ಇದನ್ನ ಗುರ್ತಿಸೋದನ್ನ ಕಲಿ. ಲಾಯರ್ ಆಗೋದಿರ್ಲಿ, ಈ ಮನೆ ಸೊಸೆಯಾಗಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ. ಡ್ಯಾಡ್, ಡ್ಯಾಡ್, ಯಾಕೇನು ಹೇಳ್ತಿದ್ದೀರಾ? ನಾನ್ ಭಾರ್ಗವಿಗೆ ಯಾವ ಮೋಸನೂ ಮಾಡಿಲ್ಲ. ನಾನು ನಿಜವಾಗ್ಲೂ ಅವ್ರನ್ನ ಪ್ರೀತಿಸ್ತಿದ್ದೀನಿ. ಸ್ಟಾಪ್ ಇಟ್ ಅರ್ಜುನ್. ಹೇಳಿದ ಸುಳ್ಳನ್ನೇ ಅದು ಎಷ್ಟು ಸತಿ ಹೇಳ್ತೀಯ? ವಂದನಾ ಜೊತೆ ನಿನ್ಗೆ ಎಂಗೇಜ್ಮೆಂಟ್ ಆಗಿದ್ ಸುಳ್ಳ? ಮದುವೆ ದಿನ ನೀನು ಓಡೋಗಿ ಭಾರ್ಗವಿನ ಮದುವೆ ಆಗಿದ್ ಸುಳ್ಳ? ಸರಿ, ನಿನ್ಗೀಗ ಭಾರ್ಗವಿ ಇಷ್ಟ ಆಗಿರ್ಬೋದು, ಆದ್ರೆ ನೀನು ಸಲಿಗೆ ಕೊಡದೆ ವಂದನಾ ನಿನಗೆ ಹೇಗೆ ಹತ್ರ ಆದ್ಲು? ಒಂದೇ ಕೈಯಲ್ಲೇ ಚಪ್ಪಾಳೆ ಹೊಡೆಯಕ್ ಆಗಲ್ಲ. ಹೊಸ ಹುಡುಗಿ ಸಿಕ್ಕಿದಾಳೆ ಅಂತ ಅಷ್ಟು ವರ್ಷದಿಂದ ನಿನ್ನನ್ನೇ ನಂಬ್ಕೊಂಡಿದ್ದ ವಂದನಾಗಿ ಹೀಗೆ ಮಾಡೋದು ಸರಿನಾ? ನನ್ನ ಕಣ್ಣೆದುರಿಗೆ 2 ಹೆಣ್ಮಕ್ಳ ಜೀವನ ಹೀಗೆ ಹಾಳಾಗ್ತಿರೋದು ನೋಡಿದ್ರೆ ನನ್ನ ಜೀವ ಮಿಡಿಯತ್ತೆ, ಕರುಳು ಚುರುಕನ್ನತ್ತೆ. ಅರ್ಜುನ್, ಉರಿತಿರೋ ಬೆಂಕಿಗೆ ಎಷ್ಟು ಚೆನ್ನಾಗಿ ತುಪ್ಪ ಸುರಿತೀರ ಮಾವ ನೀವು. ನೀವ್ ಹೇಳ್ತಿರೋ ಮಾತ್ಗೆ ಈ ಭಾರ್ಗವಿ ಸುಧಾರಿಸ್ಕೊಳಕ್ ಆಗದೇ ಇಲ್ಲ ಬಿಡಿ. ಡ್ಯಾಡ್, ಡ್ಯಾಡ್, ನಿಜ ಹೇಳಿ. ನಾನು ಬೆಳಗ್ಗೆನ ಹೇಳಿದ್ನಲ್ಲ, ನಾನು ಇದನ್ನೆಲ್ಲ ನಿಮಗೆ ಮೆಚ್ಚಕ್ ಮಾಡಿಲ್ಲ. ನಾನು ಈ ಕೇಸಲ್ಲಿ ಸಂಧ್ಯಾ ಭಾರ್ಗವಿ ಪರವಾಗಿ. ಡ್ಯಾಡ್, ಪ್ಲೀಸ್ ಡ್ಯಾಡ್, ನನ್ನ ನಂಬಿ. ಮಾತಿಗೂ ಕೃತಿಗೂ ಹೊಂದಾಣಿಕೆ ಬರಲಿಲ್ಲ ಅಂದ್ರೆ ನಂಬಿಕೆ ಹೇಗ್ ಬರುತ್ತೆ ಅರ್ಜುನ್? ಸರಿ, ನಾನು ನಿನಗೆ 2 ಪ್ರಶ್ನೆ ಕೇಳ್ತೀನಿ. ಹೌದು ಅಥವಾ ಇಲ್ಲ ಅಂತ ಮಾತ್ರ ಉತ್ತರ ಕೊಡಬೇಕು. ನಾನು ತೋರಿಸಿದ ಹುಡುಗಿನ ನೀನು ಮದುವೆ ಆಗಕ್ಕೆ ಒಪ್ಕೊಂಡಿದ್ದೆ ಅಲ್ವಾ? ಡ್ಯಾಡ್, ಒಪ್ಕೊಂಡು ಸುಮ್ನಿದ್ಯೋ ಇಲ್ವೋ? ಸುಮ್ನೆ ಇರೋದನ್ನ ಒಪ್ಕೆ ಅಂತ ತಾನೇ ಅನ್ಕೊಳ್ಳೋದು. ಹೌದು. ಸರಿ, ನಾನು ನಿನಗೆ ಮದುವೆಗೆ ನಿಶ್ಚಯ ಹುಡುಗಿ ಯಾರು? ಅಲ್ಲೇನ್ ನೋಡ್ತೀಯ ಅರ್ಜುನ್? ಇಲ್ಲಿ ಉತ್ತರ ಕೊಡು. ಹೆಸರು? ವಂದನಾ. ದಟ್ಸ್ ಆಲ್ ಮೈ ಲರ್ನರ್ ಫ್ರೆಂಡ್. ಇದಕ್ಕಿಂತ ಪ್ರೂಫ್ ಬೇಕಿಲ್ಲ ಅನ್ಕೊಂತೀನಿ. ನಾನು ನಿಜಾನೇ ಹೇಳ್ತಾ ಇದ್ದೀನಿ. ನನಗೆ ಈ ಕೇಸ್ ಗೆಲ್ಲೋ ಹಠ ಇರಬಹುದು, ಆದ್ರೆ ಅದಕ್ಕೋಸ್ಕರ ಒಬ್ಬಳು ಹೆಣ್ಮಗಳ ಜೀವನ ಹಾಳಾಗೋದು ನನಗಿಷ್ಟ. ನಿರ್ಮಲ,
ವಂದನ ಬಂದು ಪ್ಲಾನ್ ಹಾಳು ಮಾಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ಮಾವ ಮಾತಾಡಿದ್ದು, ವಂದನ ಮಾತಾಡಿದ್ದು ಕ್ಯಾನ್ ಗಟ್ಲೆ ಪೆಟ್ರೋಲ್ ಸುರ್ದಂಗಾಗಿದೆ. ಭಾರ್ಗವಿ ಮತ್ತೆ ಅರ್ಜುನ್ ದೂರ ಆಗೋದನ್ನ ನೋಡಕ್ಕೆ ಒಂಥರ ಖುಷಿ ಆಗತ್ತಪ್ಪ. ಸಾರಿ ಅರ್ಜುನ್, ಮಾವನ ಎದುರುಗಡೆ ನನಗೆ ಮಾತಾಡೋಕೆ ಅವಕಾಶನೇ ಸಿಗ್ಲಿಲ್ಲ. ಐ ಆಮ್ ರಿಯಲಿ ಸಾರಿ. ಸಾರಿ ಭಾರತಿ, ಇವತ್ತು ಇಲ್ಲಿ ಥರ ನಡಿಬಾರ್ದಿತ್ತು. ಅದಕ್ಕೆ